ಗ್ರಾಮದಲ್ಲಿ ಕೂಡ ಕುಡಿಯುವ ಸಮಸ್ಯೆ ಮಾಡಕ್ಕೆ ಬಿಡಲಿಲ್ಲ. ಆದ್ರೆ ಇತ್ತೀಚೆಗೆ ಏನಲ್ಲಿ ಸದಸ್ಯರು ಉಳ್ಕೊಂಡ್ರೆ ಮೆಂಬರ್ಗಳಾಗಿರ್ತಾರೆ, ಆ ಗ್ರಾಮದಲ್ಲಿ ಏನು ಕೆಲಸ ಮಾಡಿರಲ್ಲ. ಇವತ್ತು ಸಮಯ ಆಗೋಯ್ತು ಅವ್ರದ್ದು. ಆದರೆ ಸಣ್ಣ ಇದಾದರೂ ಕೂಡ ಆ ದೊಡ್ಡದಾಗಿ ಡುಂಬಿಸೋದ ಕೆಲಸವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಪಾಕಳಿ ಗ್ರಾಮದ್ರು ನೀರಿಲ್ಲ ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ ಅಂತ ಅದು ನೋಡಿದ್ರು. ಅದನ್ನು ಪ್ರಚೋದನೆ ಮಾಡ್ತಕ್ಕಂಥವ್ರು ಯಾರು? ಆ ಗ್ರಾಮದ ಮಾಜಿ ಮೆಂಬರ್ ಆಗಿರ್ತಕ್ಕಂಥ ವೆಂಕಟೇಶ್ ಗೌಡರು ಮತ್ತು ಮಂಜುನಾಥ್ ಅವರು. ಅವ್ರ ಜೀವಮಾನದಲ್ಲಿ ಆ ಗ್ರಾಮದಲ್ಲಿ 5 ವರ್ಷಗಳಲ್ಲಿ ಒಂದು ಕೆಲಸ ಮಾಡಲಿಲ್ಲ. ಅವರು ಒಂದು ದಿವಸ ಒಂದು MLA ಹತ್ರ ನೀರು ಕೇಳಲಿಲ್ಲ, ರಸ್ತೆ ಕೇಳಲಿಲ್ಲ, ರೋಡ್ ಕೇಳಲಿಲ್ಲ. ಅವ್ರ 4 ಜನ ಹೆಣ್ಮಕ್ಳ ಪ್ರಚೋದನೆ ಮಾಡಿ ಇವತ್ತು ನೀವು ಧರಣಿ ಮಾಡಿ ನೀರು ಕೊಡಿಲ್ಲ ಅಂತ ಹೇಳ್ತಾರೆ. 13 ವರ್ಷಗಳಲ್ಲಿ ಪಾಕಳಿ ಗ್ರಾಮಕ್ಕೆ 6 ಬೋರ್ವೆಲ್ ಹಾಕಿಕೊಟ್ಟಿದ್ದೇನೆ, RO ಪ್ಲಾಂಟ್ ಹಾಕಿದ್ದೇನೆ, 3 ಬಾರಿ ತಾರ್ ರಸ್ತೆ ಹಾಕಿದ್ದೇನೆ, ಗ್ರಾಮ ಪೂರ್ತಿ ಸಿಮೆಂಟ್ ರಸ್ತೆ ಹಾಕಿದ್ದೇನೆ, ಹೈಮಾಸ್ಟ್ ಲೈಟ್ ಹಾಕಿದ್ದೇನೆ. ಈ ನಿಜ, ನನಗೆ ಯಾರು ಕೂಡ ಗಮನಕ್ಕೆ ಬಂದಿಲ್ಲ. ಗ್ರಾಮದ ಮುಖಂಡರಾಗಲಿ, ಗ್ರಾಮದವರಾಗಲಿ, ಮಾಜಿ ಸದಸ್ಯರಾಗಲಿ ಯಾರೂ ಕೂಡ ಪಾಕಳಿಯಲ್ಲಿ ನೀರಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನ ತಂದ ತಕ್ಷಣ ಇವತ್ತು JJM ಇಂದ ಮಾಜಿ ಸದಸ್ಯ ಇರ್ತಕ್ಕಂಥ ಇನ್ನೊಂದು ಮಂಜು ಇನ್ನೇ ಮೆಂಬರ್ ಆಗಿದ್ದ, ಅವ್ರ ಮುಖಾಂತರ ಪೈಪ್ಲೈನ್ ಹಾಕ್ತಾ ಇದ್ದೀನಿ. ಇವತ್ತು ಬೋರ್ವೆಲ್ಲನ್ನು ರಾತ್ರಿ ಚಾರ್ಜ್ ಮಾಡಿದ್ದೇನೆ, ಉದ್ದೇಶಪೂರ್ವಕವಾಗಿ ಅದರ ಶಾರ್ಟ್ ಮಾಡಿ ಟ್ರಾನ್ಸ್ಫರ್ ಹಾಳು ಮಾಡ್ತಾರೆ. ಲಿಸ್ಟಿಗೆ ಒಂದು ದಿವಸದಲ್ಲಿ 3 ಟ್ರಾನ್ಸ್ಫರ್ ಹಾಳು ಮಾಡಿದ್ದಾರೆ. ನಾವು ಹಾಕಿ ಬರ್ತೀವಿ, ಆ ಲೈಟ್ ಜಂಪ್ ಹಾಕೋದು, ಅದನ್ನು ಹಾಳು ಮಾಡೋದು. ಉದ್ದೇಶ ಏನು ಅಂದರೆ MLA ಹೆಸರು ಕೆಡಿಸಬೇಕು, ಸರ್ಕಾರ ಕೆಡಿಸಬೇಕು ಅಂತ. ಇಂಥವ್ರು ನಾನು ಹೇಳಿದ್ದೀನಿ, ಪೊಲೀಸ್ಗೆ ಹೇಳಿದ್ದೀನಿ, ಈಗ ಬೆಸ್ಕಾಂನವ್ರಿಗೆ ಹೇಳಿದ್ದೀನಿ. ಇನ್ನು ಮುಂದೆ ಯಾರಾದರೂ ಆ ಥರ ಟ್ರಾನ್ಸ್ಫರ್ಗಳಲ್ಲಿ ಅದನ್ನು ಕೆಡಿಸೋ ಕೆಲಸ ಮಾಡಿದ್ರೆ ಮುಲಾಜಿಲ್ಲದೆ ಒದ್ದು ಒಳಗಡೆ ಹಾಕಿಸ್ತೀನಿ. ನೀವು ಸಹಾಯ ಮಾಡೋಕ್ಕಿದ್ದೀರಾ, ಜನ ಮುನ್ಸ್ಕೊಳ್ಸಿದ್ದೀರಾ. ನೀವು ಹೋಗ್ತೀವಿ, ನೀವೇನೂ ಮಾಡಿಲ್ಲ. 13 ವರ್ಷದಲ್ಲಿ ಆ ಗ್ರಾಮಕ್ಕೆ ಕೇಳಿದ್ದೆಲ್ಲ ಮಾಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನ ಯಾರೋ ಫೇಸ್ಬುಕ್ಕಲ್ಲಿ ಹಾಕೋದು, ಇಲ್ಲಿ ನಂಬರ್ ಬೆಳೆದು ತಿನ್ನಂಥವನು ಅದನ್ನು ದೊಡ್ಡದಾಗಿ ಫೇಸ್ಬುಕ್ಕಲ್ಲಿ ಹಾಕ್ತಾನೆ, ಏನೋ ಆಗ್ಬಿಟ್ಟಿದೆ ಅಂತ. ಬರೀ ನೀವಿನ್ನು ಬಚ್ಚಗಳು, ನೀವಿನ್ನು ಬಚ್ಚಗಳು. SN ನಾರಾಯಣ ಸ್ವಾಮಿ ಆಸ್ತಿ ಹೋದ ಪರವಾಗಿಲ್ಲ, ಸರ್ಕಾರದ ಅನುದಾನ ಪಡೆದ ಪರವಾಗಿಲ್ಲ. ನೀರು MLA ಆಗೋದು ಕೊಟ್ಟಿದ್ದೀನಿ. MLA ಆಗದೆ ಮೊದಲು ಕೂಡ ಬರಗಾಲ ಬಂದಾಗ ಸ್ವಂತ ಟ್ಯಾಂಕರ್ಗಳಿಂದ ಸ್ವಂತ ಬೋರ್ವೆಲ್ಸ್ ಹಾಕಿ ಪ್ರತಿ ಹಳ್ಳಿಗೂ ನೀಡುವ ಉದಾಹರಣೆ ಇದೆ. ಇನ್ನು ಇವತ್ತು ಸುಮ್ಮನೆ ಬಿಡ್ತೀನಾ? ಇವತ್ತು ನನ್ನ ಗ್ರಾಮ, ಯಾವುದೇ ಗ್ರಾಮದಲ್ಲಿ ಓಟ್ ಆಗೋದು ಬಿಡೋದು ಕುಚೇಚೆಗಳವೆಲ್ಲ. ನಾನು ಯಾವತ್ತು ಓಟ್ ಹಾಕಿರೋದು ಮಾತಾಡಿಲ್ಲ. ಓಟ್ ಹಾಕಿರೋರು ನಮ್ಮವರೇ, ಓಟ್ ಹಾಕಿದವರು ನಮ್ಮವರೇ. ನೀರು ಕೂಡ ಜವಾಬ್ದಾರಿ ಕೊಟ್ಟೇ ಕೊಡ್ತೀನಿ. ನಿಮ್ಮಂಥ ಸಣ್ಣ ಬಡ ಚೇಷ್ಟೆ ಮಾಡ್ತಕ್ಕಂಥವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಇವತ್ತು ನಮ್ಮ ಹಾಲು ಒಕ್ಕೂಟದ ವತಿಯಿಂದ ಏನು ರೈತರು ಸೀಮೆ ಹಸುಗಳು ಮೃತಪಟ್ಟಿದ್ದಾವೆ, ಆ ಸೀಮೆ ಹಸುಗಳಿಗೆ ಇವತ್ತು ಇನ್ಸೂರೆನ್ಸ್ ಯಾರು ಮಾಡಿದ್ದಾರೆ ಅವರಿಗೆಲ್ಲ ಕೂಡ ಸುಮಾರು 28 ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಮಾಡತಕ್ಕಂಥ ಕಾರ್ಯಕ್ರಮ. ಇದರೊಟ್ಟಿಗೆ ಹಾಲು ಉತ್ಪಾದಕರ ಮಕ್ಕಳು ಯಾರು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ 2 ಲಕ್ಷ ರೂಪಾಯಿಗಳ ಸಹಾಯಧನ ಕಾರ್ಯಕ್ರಮ. ರೈತರು ಈ ಬರಗಾಲದಲ್ಲಿ ಮೇವನ್ನು ಬೆಳೆಯಲಿ ಅಂತೇಳಿ ಅವರಿಗೆ ಗೋವಿಜೋಳ, ಆ ಜೋಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು 1 ಎಕರೆಗೆ 5,000 ರೂಪಾಯಿಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದರೊಟ್ಟಿಗೆ ಆ ರೈತರು ಯಾರಾದರೂ ಕೂಡ ಆ ಡೈರಿಗಳಿಗೆ ಕೆಲಸ ಮಾಡ್ತಾ ಇದ್ದು ನಿವೃತ್ತಿ ಅಂತ ಇರ್ತಕ್ಕಂಥವ್ರಿಗೆ ಮತ್ತು ಅಕಾಲ ಮರಣ ಹೊಂದತಕ್ಕಂಥವ್ರಿಗೆ ಇವತ್ತು ನಾವು ಆ ಡೈರಿ ಟೆಸ್ಟರ್ಗಳಿಗೆ ಇವತ್ತು 3 ಲಕ್ಷ ರೂಪಾಯಿಗಳಂತೆ 3 ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದೇವೆ. ಇದರೊಟ್ಟಿಗೆ ಮೊದಲ ಸೆಕ್ರೆಟರಿ ಏನಾದರೂ ಡಿಲೀಟ್ ಆದರೆ ಅವ್ರಿಗೆ 5 ಲಕ್ಷ ಕೊಡ್ತೇವೆ. ಇದು ನಮ್ಮ ಹಾಲು ಒಕ್ಕೂಟದಿಂದ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ರೈತರಿಗೆಲ್ಲ ಕೂಡ ನಾವು ಮನವಿ ಮಾಡಿದ್ದೇವೆ, ಕುಡಿಯುವ ನೀರಿಗೆ ಮತ್ತು ರಾಸುಗಳಿಗೆ, ಹಸುಗಳಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತೇವೆ.